ಹಲೋ ವೀಕ್ಷಕರೇ, ನಾನಿವತ್ತು ನಮ್ಮ ಆಂಟಿಯ ಮುಖದ ಮೇಲಿರುವಂಥ ಪಿಗ್ಮಿಟೇಷನ್ ಎಷ್ಟು ಚೆನ್ನಾಗಿ ರಿಮೂವ್ ಆಗಿ ಹೊಳಪಾಗಿರುವಂಥ ಸ್ಕಿನ್ ನೋಡಿ ಆಶ್ಚರ್ಯಪಟ್ಟೆ ಸ್ನೇಹಿತರೆ. ಹಾಗೆ ನೀವು ಕೂಡ ಈ ಥರ ನೋಡಿದ್ಮೇಲೆ ನಿಮಗೂ ಕೂಡ ಅನಿಸುತ್ತೆ ಇದೇನಪ್ಪ ಇಷ್ಟು ಮುಖ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಅವ್ರ ಮುಖಕ್ಕೆ ಏನೆಲ್ಲ ಯೂಸ್ ಮಾಡಿದ್ರೆ ಇಷ್ಟು ಸುಂದರವಾಗಿ ಕಾಣಿಸುವಂಥ ಸೀಕ್ರೆಟ್ ಟಿಪ್ಸ್ ನಿಮಗೋಸ್ಕರ ತಂದಿದ್ದೀನಿ. ನೀವು ಕೂಡ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಮುಖದ ಮೇಲಿರುವಂಥ ಪಿಗ್ಮಿಟೇಷನ್ ಕೂಡ ರಿಮೂವ್ ಮಾಡ್ಕೋಬೋದು. ಹಾಗೆ ಭಂಗಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಫಸ್ಟ್ ಒಂದು ಬಟ್ಲಲ್ಲಿ ನಾನು ಇವಾಗ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನೋಡಿ ನಮ್ಮ ಮುಖದ ಮೇಲೆ ಅಂತ ಇರುವಂಥ ಪಿಗ್ಮಿಟೇಷನ್ ಆಗಲಿ, ಕಪ್ಪು ಕಪ್ಪು ಕಲೆಗಳಾಗಲಿ, ಡಾರ್ಕ್ ಪಾಟ್ಸ್ ಆಗಲಿ, ಪಿಂಪಲ್ಸ್ ಆಗಲಿ, ಇವೆಲ್ಲ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಅದು ಕಡಲೆ ಹಿಟ್ಟಿನಲ್ಲಿರುವಂಥ ಪವರು ಸ್ನೇಹಿತರೆ. ಯಾಕಂದರೆ ಹಳೆಯ ಕಾಲದಲ್ಲಿ ಕಡಲೆ ಹಿಟ್ಟು ಹಚ್ಕೊಂಡೇ ಮುಖ ತೊಳಿತಾ ಇದ್ರು ಅಂತ ಅಷ್ಟು ಮುಖದ ಮೇಲೆ ಹೊಳಪು ಬರ್ತಾಯಿತ್ತು. ಹಾಗಿದ್ರೆ ನಾವು ಇವತ್ತು ಕಡಲೆ ಹಿಟ್ಟನ್ನು ಬಳಸ್ಕೊಂಡು ನಮ್ಮ ಮುಖಕ್ಕೆ ಈ ಪಿಗ್ಮಿಟೇಷನ್ ಆಗಲಿ, ನಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆಯನ್ನು ರಿಮೂವ್ ಮಾಡ್ಕೋಬೋದು. ಇವಾಗ ನೋಡಿ 1 ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಗುಲಾಬ್ ಜಲನ್ನು ಸೇರಿಸ್ತಾ ಇದ್ದೀನಿ. ಗುಲಾಬ್ ಜಲ್ ಸೇರಿಸೋದ್ರಿಂದ ಮುಖದ ಮೇಲಿರುವಂಥ ಪಿಗ್ಮಿಟೇಷನ್ ಆಗುತ್ತೆ ಅನ್ನೋದು ಸ್ನೇಹಿತರೆ ಈಸಿಯಾಗಿ ರಿಮೂವ್ ಆಗುತ್ತೆ ಸ್ನೇಹಿತರೆ. ಹಾಗೆ ಮತ್ತು ನಮ್ಮ ಮುಖದ ಮೇಲೆ ಜಾಸ್ತಿ ಹಳೆಯ ಕಾಲದಿಂದ ನಮ್ಮ ಮುಖದ ಮೇಲೆ ಈ ಥರ ಸಮಸ್ಯೆ ಇದೆ, ಯಾವುದೇ ಕ್ರೀಮ್ ಹಚ್ಚಿದ್ರೂ ಕೂಡ ಹೋಗ್ತಾನೆ ಇಲ್ಲ ಅನ್ನೋರು ಇದನ್ನು ನೀವು ಟ್ರೈ ಮಾಡಿದರೆ ಸಾಕು ಸ್ನೇಹಿತರೆ, ನಿಮಗೆ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯಪಡ್ತೀರಾ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಕಡಲೆ ಹಿಟ್ಟಲ್ಲಿ ನಾನು ಇವಾಗ ಗುಲಾಬ್ ಜಲನ್ನು ಹಾಕಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಹನಿ ಕೂಡ ನೀರಿನ ಅವಶ್ಯಕತೆ ಬೇಕಾಗಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಇದನ್ನು ಗುಲಾಬ್ ಜಲಲ್ಲಿ ಕಲಿಸ್ತಾ ಇದ್ದೀವಿ. ಹಾಗೆ ಮತ್ತು ಇನ್ನೂ ಕೂಡ ಏನೆಲ್ಲ ಹಾಕ್ತೀವಿ ಅಂತ ನೋಡಿ ಖಂಡಿತವಾಗಿ ಲಾಸ್ಟ್ವರೆಗೂ ನೋಡಿದ್ರೆ, ಈ ವಿಡಿಯೋ ಮಿಸ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು, ಇಲ್ಲದೇ ಇದ್ದರೂ ನೀವು ಕೂಡ 4 ಜನರಿಗೆ ಶೇರ್ ಮಾಡ್ಬೋದು. ಈ ಸಮಸ್ಯೆ ಇದ್ದರೆ ಖಂಡಿತವಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ. ಇವಾಗ ಮತ್ತೊಂದೇನಪ್ಪ ಅಂದರೆ ನಾನು ಪ್ಯೂವರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಪಿಗ್ಮಿಟೇಷನ್ ಯಾಕಾಗುತ್ತೆ ಅಂದರೆ ನಮ್ಮ ಮುಖದ ಮೇಲೆ ಡ್ರೈ ಸ್ಕಿನ್ನು, ಹಾಗೆ ಜಾಸ್ತಿ ಆಯಿಲಿ ಸ್ಕಿನ್ನು, ಈ ಥರ ಸಮಸ್ಯೆ ಇದ್ದರೆ ಅದು ಪಿಗ್ಮಿಟೇಷನ್ ಬೇಗನೆ ಆಗಿಬಿಡುತ್ತೆ ಮುಖದ ಮೇಲೆ. ಹಾಗೆ ನಮ್ಮ ಸ್ಕಿನ್ನಿಗೆ ಸಾಫ್ಟಾಗಿ ಮುಖವನ್ನು ಥರ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ತಾ ಹೋದರೆ ನಮಗೆ ಪಿಗ್ಮಿಟೇಷನ್ ಆಗೋಲ್ಲ ಸ್ನೇಹಿತರೆ. ಅದ್ರ ಜೊತೆಗೆ ಮುಖದ ಮೇಲೆ ಭಂಗಿನ ಸಮಸ್ಯೆ ಇವೆಲ್ಲ ಕೂಡ ಬರಬಾರ್ದಂದ್ರೆ ಈ ಥರ ನಾವು ಬ್ಯೂಟಿಫುಲ್ ಟಿಪ್ಸನ್ನು ಟ್ರೈ ಮಾಡ್ತಾ ಇರಬೇಕು. ಇವಾಗ 1-2 ಹನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆಮೇಲೆ ನಾನು ಬ್ರೂ ಕಾಫಿ ಹಾಕ್ತಾಯಿದ್ದೀನಿ. ಬ್ರೂ ಕಾಫಿ ಹಾಕುವಾಗ ಏನು ಕೇರ್ ಮಾಡಬೇಕಂತ ನೋಡಿ ತೋರಿಸ್ತೀನಿ. ಇವಾಗ ಬ್ರೂ ಕಾಫಿ ಮನೆಯಲ್ಲಿ ಈ ಥರ ನಾವು ಪ್ಯಾಕೆಟ್ ಹರಿದಾಗ ಗಟ್ಟಿಯಾಗಿರುತ್ತೆ, ಆ ಕಾಫಿ ಕೂಡ ನಾವು ಬಳಸ್ಬೋದು. ಆ ಕಾಫಿ ತೊಗೊಂಡಿದ್ದೀನಿ ಇವಾಗ ಗಟ್ಟಿಯಾಗಿರುವಂಥ ಕಾಫಿ. ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಮುಖದ ಕ್ಲೀನಿಂಗ್ ಮಾಡುತ್ತೆ ಸ್ನೇಹಿತರೆ. ಮುಖದ ಮೇಲೆ ಇರುವಂಥದ್ದೆಲ್ಲ ಡ್ರೈ ಆಗಿರುವಂಥದ್ದು, ಮುಖದ ಮೇಲೆ ಇರುವಂಥ ಧೂಳು ಏನೇ ಕುಂದ್ರು ಅದೆಲ್ಲ ಕೂಡ ಕ್ಲೀನ್ ಮಾಡುವಂಥ ಶಕ್ತಿ ಈ ಹಾಲಿನಲ್ಲಿರುವಂಥದ್ದು. ಹಾಲು ಎಂಥ ಹಾಲು ಬಳಸಬೇಕಂದ್ರೆ ಹಸಿ ಹಾಲನ್ನು ಬಳಕೆ ಮಾಡಿದ್ರೆ ರಿಸಲ್ಟು ತುಂಬಾ ಚೆನ್ನಾಗಿ ಸಿಗುತ್ತೆ. ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಕೂಡ ಬೀಳಲ್ಲ, ಅಷ್ಟು ಪವರ್ಫುಲ್ಲಾಗಿ ಮುಖದ ಮೇಲೆ ಹೊಳಪು ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ನೀವು ಕೂಡ ಫಾಲೋ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಆವಾಗ ನಿಮಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇವಾಗ ನೋಡಿ ಹಾಲಿನಲ್ಲಿ ಬ್ರೂ ಕಾಫಿಯನ್ನು ಸ್ವಲ್ಪ ಕಲಿಸ್ತಾ ಇದ್ದೀನಿ. ಈ ಥರ ಕಾಫಿಗಳು ಉಳಿದಾಗ ನಾವು ಬಿಸಾಕಿಬಿಡೋ ಬದಲಾಗಿ ಈ ಥರ ಮುಖಕ್ಕೆ ನಾವು ಬಳಸ್ಬೋದು. ಇವಾಗ ಹಾಲಲ್ಲಿ ಕಲಿಸ್ಕೊಂಡು ಇವಾಗ ಅದು ಹಾಲು ಕಾಫಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಪುಡಿ ಹಾಕೋದ್ರಿಂದ ಮುಖದ ಮೇಲೆ ಒಂಥರ ಶೈನ್ ಬರುತ್ತೆ ಸ್ನೇಹಿತರೆ. ಕಾಫಿ ಎಷ್ಟು ಶೈನ್ ಮಾಡುತ್ತೆ ಅಂದರೆ ಮುಖ ಹೊಳಪಾಗಿ ಕಾಣಿಸುವಂಥದ್ದೇ ಕಾಫಿ ಪುಡಿಯಿಂದ. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಕಾಫಿ ಪುಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಷ್ಟೇ ದುಬಾರಿ ದುಡ್ಡು ಕೊಟ್ಟರು ಕೂಡ ಈ ಥರ ಫೇಸ್ ಪ್ಯಾಕ್ಗಳು ಹೊರಗಡೆ ಸಿಗೋದಿಲ್ಲ ಸ್ನೇಹಿತರೆ. ಹಾಗೆ ಕೆಮಿಕಲ್ ಪ್ರೊಡಕ್ಟ್ ಮಾಡಿರುವಂಥ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡೋದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮಗೆ ಪರ್ಮನೆಂಟಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸ್ವಲ್ಪ ದಿನಗಳು ಮಾತ್ರ ರಿಸಲ್ಟ್ ಸಿಗಲ್ಲ ಸ್ನೇಹಿತರೆ, ಪರ್ಮನೆಂಟಾಗಿ ನಮಗೆ ಇದನ್ನು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇವಾಗ ಅದು ರೆಡಿ ಆದಮೇಲೆ ನಾನು ಇವಾಗ ಈ ಥರ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋವಂಥದ್ದು. ಮುಖಕ್ಕೆ ನೀವು ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ರಾತ್ರಿ ಇಡೀ ಬಿಟ್ಟರೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬೆಳಗ್ಗೆ ಅವರಿಗೆ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಇಲ್ಲ ನನ್ನ ಹತ್ರ ಟೈಮ್ ಇಲ್ಲ, ರಾತ್ರಿ ಹಚ್ಕೊಳ್ಳೋದಕ್ಕೆ ಆಗಲ್ಲಪ್ಪ ಅಂದಾಗ ನೀವು ಇದನ್ನು ಒಂದು 15 ನಿಮಿಷ ಇಲ್ಲ ಒಂದು 5 ನಿಮಿಷದವರೆಗೂ ಕೂಡ ನಮ್ಮ ಕೈ ಮೇಲೆ ಈ ಥರ ಮಸಾಜ್ ಮಾಡ್ತಾ ಹೋದರೆ ದಿನದಿಂದ ದಿನಕ್ಕೆ ನಿಮ್ಮ ಮುಖದ ಮೇಲಿರುವಂಥ ಪಿಗ್ಮಿಟೇಷನ್, ಡ್ರೈನೆಸ್,
ಆಯ್ಲಿ ಸ್ಕಿನ್ ಇವೆಲ್ಲ ಕೂಡ ನಮ್ಮ ಮುಖದ ಮೇಲೆ ಸಮಸ್ಯೆ ಎಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆ ಮತ್ತೊಂದು ಸರ್ತಿ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಸ್ವಲ್ಪ ಕೂಡ ಕಾಣಿಸೋದಿಲ್ಲ ಸ್ನೇಹಿತರೆ. ಎಷ್ಟೇ ಹಳೆ ಕಾಲದಿಂದ ಈ ಸಮಸ್ಯೆ ಕಾಡ್ತಾ ಇರುವಂಥವ್ರು ಇದ್ದರೂ ಕೂಡ ಇದನ್ನು ಟ್ರೈ ಮಾಡಿದ್ರೆ ಅವರಿಗೆ ಲಾಸ್ಟ್ವರೆಗೂ ನೋಡಿದ್ರೆ ರಿಸಲ್ಟ್ ಗೊತ್ತಾಗುತ್ತೆ. ಅವರು ಕೂಡ ಟ್ರೈ ಮಾಡೇ ಮಾಡ್ತೀರಂತ ನಾನು ಕೂಡ ಅಂದ್ಕೊಳ್ತೀನಿ. ಇವಾಗ ನೋಡಿ ಒಂದು 5 ನಿಮಿಷ ಮಸಾಜ್ ಮಾಡಿದ್ದೀನಿ. 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಇವಾಗ ಕೈ ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ಕೈ ಮೇಲೆ ಈ ಥರ ರಿಸಲ್ಟ್ ಸಿಕ್ಕಿದ ಮೇಲೆ ಮುಖದ ಮೇಲೆ ನೋಡಿ ಸ್ನೇಹಿತರೆ, ಕೈಗೆ ಮುಖಕ್ಕೆ ತುಂಬಾ ವ್ಯತ್ಯಾಸ. ಕೈಗಿಂತ ಮುಖ ಸೆನ್ಸಿಟಿವ್ ಆಗಿರುತ್ತೆ, ಹಾಗೆ ರಿಸಲ್ಟ್ ಬೇಗನೆ ಸಿಗುತ್ತೆ. ಹಾಗಾಗಿ ಮುಖದ ಮೇಲೆ ಟ್ರೈ ಮಾಡಿದ್ರೆ 100% ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಈ ಥರ ನೀವು ಕೂಡ ಮುಖದ ಮೇಲೆ ಟ್ರೈ ಮಾಡಿ. ನಿಮಗೂ ಕೂಡ ಇದನ್ನು ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಸಿಕ್ಕ ಮೇಲೆ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಇಲ್ಲ 4 ಜನರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ಫುಲ್ ಆಗಲಿ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೋಸ್ಕರ ತಂದಿರೋಂಥದ್ದು ಯೂಸ್ಫುಲ್ ಆದರೆ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ, ನೀವು ಕೂಡ ನೋಡ್ತಾ ಹೋಗ್ಬೋದು. ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.